ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ಬಿಗಿನರ್ಸು ಇದು ಲಿಸ್ಟಿಂಗ್ ಎಲ್ಲ ಮಾಡಿರ್ತಾರಲ್ಲ ಮೀಶೋಲಿ, ಆರ್ಡರ್ಸ್ ಯಾಕೆ ಜಾಸ್ತಿ ಬೇಗ ಬರಲ್ಲ ಅಥವಾ ಆರ್ಡರ್ಸೇ ಬರಲ್ಲ, ಝೀರೋ ಆರ್ಡರ್ಸ್ ಯಾಕಿರುತ್ತೆ, ಎಷ್ಟು ದಿನಕ್ಕಾದರೂ ಅದಕ್ಕೆ ರೀಸನ್ಸ್ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇದನ್ನು ಸ್ಕಿಪ್ ಮಾಡ್ದಲ್ಲೇ ನೋಡಿ. ಒಂದು ಸ್ವಲ್ಪ ರೀಸನ್ಸ್ನ ನಾನು ಸಾರ್ಟ್ ಔಟ್ ಮಾಡಿದ್ದೀನಿ. ಸೊ ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಅಥವಾ ನಿಮ್ಗೆ ಯಾರಾದ್ರು ಮುಂಚೆ ಚೆನ್ನಾಗಿ ಆರ್ಡರ್ಸ್ ಬರ್ತಿತ್ತು, ಈಗ ಯಾಕೆ ಬರ್ತಿಲ್ಲ ಅನ್ನೋರಾಗಿದ್ದರೆ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ. ಅಂದರೆ ಮೀಶೋಲಿ ಪ್ರಾಡಕ್ಟ್ಸ್ ಅಪ್ಲೋಡ್ ಮಾಡಿ 1 ವೀಕ್ 2 ವೀಕ್ಸ್ 1 ಮಂತ್ ಆದರೂ ಕೂಡ ನಿಮಗೆ ಒಂದು ಆರ್ಡರ್ ಕೂಡ ರಿಸೀವ್ ಆಗಿರಲ್ಲ. ಸೊ ಅವಾಗೊಂಥರ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಸುಮ್ಮನೆ ಲಿಸ್ಟಿಂಗ್ ಮಾಡಿ ಕೂತ್ಕೊಂಡ್ವಿ, ಬಟ್ ಆರ್ಡರ್ಸೇ ಇಲ್ಲ, ಹೆಂಗಪ್ಪ ಡಿಸ್ಪ್ಯಾಚ್ ಮಾಡೋದು, ಏನು ಈ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕೋ ಇಲ್ವಾ ಅನ್ನೋ ಡೌಟ್ಗೆ ಹೋಗ್ತೀರಾ ಕೆಲವರು. ಸೊ ಏನು ಮಿಸ್ಟೇಕ್ಸ್ ಆಗಿದೆ ಅದನ್ನು ರೆಕ್ಟಿಫೈ ಮಾಡಿಕೊಂಡ್ರೆ ನಿಮಗೆ ಆರ್ಡರ್ಸ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾದರೆ ಅದನ್ನು ಯಾವ ರೀತಿ ಕರೆಕ್ಟ್ ಮಾಡ್ಬೋದು ಅನ್ನೋ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಅದಕ್ಕೂ ಮುಂಚೆ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಆ್ಯಂಡ್ ರಿಲೇಟೆಡ್ ಟು ಹೋಲ್ಸೇಲ್ ಶಾಪ್ಸ್ ಬಗ್ಗೆ ನಿಮಗೆ ಕೆಲವು ಇನ್ಫಾರ್ಮೇಷನ್ ಸಿಗ್ತಿರುತ್ತೆ. ನಿಮ್ಗೆ ಯಾವ ಥರದಲ್ಲಾದರೂ ಇದು ಯೂಸ್ ಆಗ್ಬೋದು. ಸೊ ದಯವಿಟ್ಟು ಇನ್ಫಾರ್ಮೇಟಿವ್ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಫಾಲೋ ಮಾಡ್ತೀರಿ. ಇವತ್ತಿನ ವಿಡಿಯೋ ಬಗ್ಗೆ ನೋಡೋದಾದರೆ, ಫಸ್ಟ್ ಪ್ರಾಬ್ಲಮ್ ಅಂದ್ರೇ ಬಿಗಿನರ್ಸ್ದು ಅಂದರೆ ರಾಂಗ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡೋದು. ಅಂದರೆ ಅದೇ ಯಾವ ಥರ ಗೊತ್ತಾ, ಈಗ ಯಾವುದೋ ಒಂದು ಆನ್ಲೈನ್ ಇದರಲ್ಲಿ ನೋಡ್ತಿರ್ತೀರ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀರ, ಅದು ಅಲ್ಲಿ ವೈರಲ್ ಆಗಿರುತ್ತೆ. ಯಾವುದೋ ಒಬ್ಬ ಇನ್ಫ್ಲುಯೆನ್ಸರು ಅವ್ರ ಸೇಲ್ಸ್ ಜಾಸ್ತಿ ಇರುತ್ತೆ ಆ ಪ್ರಾಡಕ್ಟ್ ಬಗ್ಗೆ. ಸೊ ಅದು ಕೂಡ ಮೀಶೋಲ್ಲಿ ಸೇಲ್ ಆಗಿಬಿಡುತ್ತೆ. ಸೊ ಅವ್ರ ಹತ್ರ ಎಲ್ಲ ಜಾಸ್ತಿ ತೊಗೊತಿದ್ದಾರಲ್ವ, ಸೊ ಮೀಶೋಲ್ಲೂ ಕೂಡ ನಾವು ಇದೇ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರೆ ನಮಗೂ ಕೂಡ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಸೊ ಅದೊಂದು ಇಲ್ಲಿ ದೊಡ್ಡ ಪ್ರಾಬ್ಲಮ್ಮು. ಬಿಗಿನರ್ಸು ಮಿಸ್ಟೇಕ್ ಮಾಡೋದೇ ಪ್ರಾಡಕ್ಟ್ ಸೆಲೆಕ್ಷನಲ್ಲಿ. ಬಿಕಾಸ್ ಇನ್ಫ್ಲುಯೆನ್ಸರ್ಸಿಂದ ಇನ್ಫ್ಲುಯೆನ್ಸ್ ಆಗಿ ಅದೇ ಪ್ರಾಡಕ್ಟ್ಸ್ನ ಸೇಮ್ ಮೀಶೋಲ್ಲೂ ಕೂಡ ಸೇಲ್ ಆಗುತ್ತೆ ಅನ್ನೋ ಒಂದು ಭ್ರಮೇಲಿ ಇರ್ತಾರೆ. ಬಟ್ ಅದು ಮೀಶೋ ಆ್ಯಪಲ್ಲಿ ಡಿಮ್ಯಾಂಡ್ ಇದೆಯಾ ಇಲ್ವಾ ಅನ್ನೋದು ಯಾರೂ ಚೆಕ್ ಮಾಡ್ಕೊಳ್ಳಲ್ಲ. ಸೊ ಇದೊಂದು ದೊಡ್ಡ ಮಿಸ್ಟೇಕ್ ಮಾಡ್ತಾರೆ. ಫಸ್ಟ್ ಬಿಗಿನರ್ಸ್ ಏನು ಟ್ರೈ ಮಾಡಬೇಕು ಅಂದರೆ, ಯಾವುದು 300 to 800 ಪ್ರೈಸ್ ರೇಂಜಲ್ಲಿ ಇರುತ್ತಲ್ಲ ಪ್ರಾಡಕ್ಟ್ಸು, ಅವು ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ಸು ಆ್ಯಂಡ್ ಮೋಸ್ಟ್ಲಿ ತುಂಬ ಚೆನ್ನಾಗಿ ಸೇಲ್ ಆಗೋ ಅಂದರೆ ದಿನನಿತ್ಯ ನಾವೇನು ವಸ್ತುಗಳನ್ನ ಬಳಸ್ತೀವಿ ಅದನ್ನು ಲಿಸ್ಟಿಂಗ್ ಮಾಡಿದಾಗ ಆರ್ಡರ್ಸ್ ಜಾಸ್ತಿ ಬರುತ್ತೆ. ಅಂದರೆ ನಾನೇನು ಈ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಒಂದೇ ಒಂದು ವರ್ಡಲ್ಲಿ, ಈಗ ಯಾವಾಗೋ ಒಂದ್ಸರಿ ಇನ್ವೆಸ್ಟ್ ಮಾಡಿ ಮತ್ತೆ ಯಾವಾಗೋ ಒಂದು 5 to 10 ಇಯರ್ಸ್ಗೆ ಒಂದ್ಸರಿ ಆ ಐಟಮ್ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನೋದು ಜಾಸ್ತಿ ಸೇಲ್ ಆಗಲ್ಲ. ಅಂದರೆ ಜಾಸ್ತಿ ಆರ್ಡರ್ಸ್ ಬರಲ್ಲ. ಡೈಲಿ ಯೂಸೇಜಲ್ಲಿ ಯಾವ ಅವಶ್ಯಕತೆಗಳಿರುತ್ತೆ ನಮಗೆ, ಆ ಪ್ರಾಡಕ್ಟ್ಸ್ನ ಲಿಸ್ಟಿಂಗ್ ಮಾಡಿದಾಗ ಕೆಲವು ಆರ್ಡರ್ಸು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೊಂದ್ಸರಿ ಚೆಕ್ ಮಾಡಿ ನೀವೇನಾದರೂ ಈ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಆ್ಯಂಡ್ ಸೆಕೆಂಡ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಹೆಚ್ಚಾಗಿ ಪ್ರೈಸ್ ರೇಂಜ್ನ ಇಡೋದು. ಅಂದರೆ ಪ್ರೈಸ್ ಕ್ಯಾಲ್ಕುಲೇಷನ್ಸ್ ಕರೆಕ್ಟಾಗಿ ಗೊತ್ತಿಲ್ಲದೆ ಅದು ಎಷ್ಟಕ್ಕೆ ಸೇಲ್ ಆಗುತ್ತೆ, ಮಾರ್ಕೆಟಲ್ಲಿ ಅದರ ಡಿಮ್ಯಾಂಡ್ ಎಷ್ಟಿದೆ, ಯಾವ ಪ್ರೈಸಲ್ಲಿ ನಿಮಗೆ ತೊಗೊಂಡಿದ್ದೀರಾ ಆ್ಯಂಡ್ ಎಷ್ಟು ನೀವು ಲಾಭ ಪಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಅದು ಕ್ಯಾಲ್ಕುಲೇಷನ್ಸ್ ನಿಮಗೆ ಗೊತ್ತಿಲ್ಲದೆ ರಾಂಗ್ ಪ್ರೈಸಿಂಗ್ನ ಕೊಡೋದು. ಅವಾಗ ಏನಾಗುತ್ತೆ ಗೊತ್ತಾ, ಈಗ ಸಪೋಸ್ ಮೀಶೋಲಿ 399ಗೆ ಒಂದು ಪ್ರಾಡಕ್ಟ್ ಸಿಗ್ತಿರುತ್ತೆ, ಬಟ್ ನೀವು ಲಿಸ್ಟಿಂಗ್ ಮಾಡಿರೋದು 499 ಆಗಿರುತ್ತೆ. ಅಂದರೆ ನೀವು ಹೋಲ್ಸೇಲಲ್ಲಿ 399ಗೆ ತಂದಿರ್ತೀರ, ಒಂದು 100 ರೂಪೀಸ್ ಲಾಭ ಬಂದರೆ ಸಾಕಪ್ಪ ನಮಗೆ ಅಂದರೆ 499 ಇಡ್ತೀರಾ. ಸೊ ಅವಾಗ ಏನಾಗುತ್ತೆ, 399 ಯಾರು ಮಾರಾಟ ಮಾಡ್ತಿದ್ರೆ ಅವ್ರ ಹತ್ರನೇ ತೊಗೊತಾರೆ, ಬಿಟ್ಟರೆ ನಿಮ್ಮ ಹತ್ರ ತೊಗೊಳ್ಳಲ್ಲ ಅಲ್ವಾ. ಸೊ ಇದು ನಾನು ಕಮೆಂಟ್ ಸೆಕ್ಷನಲ್ಲಿ ರಿಪೀಟೆಡ್ಲಿ ನೋಡೋ ಕಮೆಂಟ್ ಅಂದರೆ ಇದೇನೆ. ನಾವು ತರೋ ಪ್ರಾಡಕ್ಟು ಮೀಶೋಲ್ಲೇ ಇನ್ನೂ ಕಡಿಮೆ ಇದೆ ಅಂತಲೇ ಹೇಳ್ತಾರೆ ಕೆಲವರು. ಬಟ್ ಇಲ್ಲಿ ನೀವು ಮಾಡಬೇಕಿರೋದೇನೆಂದರೆ, ಟ್ರೂ ಹೋಲ್ಸೇಲರ್ ಯಾರು, ರೀಟೈಲರ್ ಯಾರು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಯಾರ ಹತ್ರ ನೀವು ಪರ್ಚೇಸ್ ಮಾಡ್ತಿದ್ದೀರಾ ನೀವು ರೀಸೆಲ್ಲಿಂಗಿಗೆ, ಅವ್ರು ನಿಜವಾಗ್ಲೂ ಹೋಲ್ಸೇಲರ್ಸಾ ಅಥವಾ ಅವರು ರಿಟೈಲರ್ಸಾ, ಆ ಪ್ರೈಸ್ಗೆ ಅದು ಮಾರ್ಕೆಟಲ್ಲಿ ಎಷ್ಟು ಪ್ರೈಸ್ ಓಡ್ತಿದೆ, ನಮ್ಗೆ ಇವ್ರು ಎಷ್ಟು ಕೊಡ್ತಿದ್ದಾರೆ ಅನ್ನೋ ಕ್ಯಾಲ್ಕುಲೇಷನ್ಸು ನಿಮಗೆ ಗೊತ್ತಿರಬೇಕು. ಸೊ ಇದರಲ್ಲಿ ಯಾವತ್ತೂ ಮಿಸ್ಟೇಕ್ ಮಾಡಬಾರ್ದು. ಯಾಕಂದರೆ ಈಗ ಅಲ್ಲಿ ಈಗ ನಾನಾದರೂ ನೀವಾದರೂ ಅಷ್ಟೇ, ಯಾವುದು ಕಡಿಮೆ ಇರುತ್ತೋ ಅದೇ ಪ್ರಾಡಕ್ಟ್ನೇ ಚೂಸ್ ಮಾಡ್ತೀವಲ್ವ. ಈಗ ಸೇಮ್ ಪ್ರಾಡಕ್ಟು ಕಡಿಮೆ ರೇಟಿಗೆ ಸಿಗ್ತಿದ್ದಾರೆ, ಅಲ್ಲೇ ಹೋಗ್ತೀವಿ ನಾವು, ನಮ್ಮ ಹತ್ರ ಏನಕ್ಕೆ ಆರ್ಡ್ರ್ ಮಾಡ್ತಾರೆ. ಸೊ ಇದು ಪ್ರೈಸಿಂಗ್ ವೆರಿ ಇಂಪಾರ್ಟೆಂಟ್ ಅನ್ನೋ ನಾನು ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಇದೊಂದು ಮಿಸ್ಟೇಕ್ಸು ಬಿಗಿನರ್ಸ್ ಮಾಡ್ತಾರೆ, ಕರೆಕ್ಟ್ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ಸ್ ಇಲ್ದೇ ಈ ಮಿಸ್ಟೇಕ್ ಒಂದಾಗುತ್ತೆ. ಇದರಲ್ಲಿ ಸ್ವಲ್ಪ ರೆಕ್ಟಿಫೈ ಮಾಡ್ಕೋಬೇಕು ನೀವು. ಇದರಲ್ಲಿ ಇನ್ನೂ ಹೆಂಗಾಗುತ್ತೆ ಅಂದರೆ, ತುಂಬ ಸೆನ್ಸಿಟಿವ್ ಇರ್ತಾರೆ ಕಸ್ಟಮರ್ಸು.
ಈಗ ರಾಂಗ್ ಪ್ರಾಡಕ್ಟ್, ಡಿಫೆಕ್ಟಿವ್ ಪ್ರಾಡಕ್ಟ್ಸ್ಗೆ ಒಂದು 10 to 20 ರುಪೀಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಆನ್ಲೈನ್ ಪೇಮೆಂಟ್ಗೆ ಒಂದು 20 ರುಪೀಸ್ ಕಡಿಮೆ ಆಗುತ್ತೆ. ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತಲ್ಲ ಆರ್ಡರ್ ಮಾಡ್ಕೋಬೇಕಾದ್ರೆ, ಅವಾಗ ಒಂದು 60-70 ರುಪೀಸ್ ಸೇವ್ ಆಗುತ್ತೆ ಅಂದರೆ ಪಕ್ಕ ಅದನ್ನೇ ಆರ್ಡರ್ ಮಾಡ್ತಾರೆ ಬಿಟ್ಟರೆ ಹೈ ಪ್ರೈಸ್ಗೆ ಯಾರೂ ಹೋಗಲ್ಲ. ಬಟ್ ಎವ್ರಿ 10 ರುಪೀಸ್ ಪ್ರೈಸಿಂಗ್ ಕೂಡ ಇಂಪಾರ್ಟೆಂಟ್. ನಾಟ್ 10 ರುಪೀಸು ಬೇಡ ರೀ, 2 ರುಪೀಸ್ ಡಿಫ್ರೆನ್ಸಲ್ಲೂ ಕೂಡ ಈಗ 399 ಒಂದು ನೋಡ್ತೀರಾ, 392 ಒಂದು ನೋಡ್ತೀರಾ, ಅಲ್ಲಿ ಮಹಾ ಅಂದರೆ 8 ರುಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಅದರಿಂದ ಏನು ಅವ್ರಿಗೂ ಜಾಸ್ತಿ ಲಾಭ ಆಗಲ್ಲ, ನಮಗೂ ಜಾಸ್ತಿ ಲಾಭ ಆಗಲ್ಲ. ಬಟ್ 392ನೇ ಕ್ಲಿಕ್ ಮಾಡ್ತಾರೆ. ಸೊ ಇದು ಸ್ವಲ್ಪ ಪ್ರೈಸ್ ಸೆನ್ಸಿಟಿವ್ನೆಸ್ನ ನೀವು ತಿಳ್ಕೊಬೇಕು. ಯಾವ ಪ್ರೈಸ್ನ ಹಾಕಿದ್ರೆ, ಯಾವ ಪ್ರೈಸ್ನ ಎಷ್ಟು ಕಡಿಮೆ ಮಾಡಿದ್ರೆ, ಯಾವುದ್ರಲ್ಲಿ ಜಾಸ್ತಿ ಮಾಡಿದ್ರೆ ಆರ್ಡರ್ಸ್ ಬರುತ್ತೆ ಅನ್ನೋದು ಫಸ್ಟ್ ರೆಕ್ಟಿಫೈ ಮಾಡ್ಕೋಬೇಕು ನೀವು. ಯಾರಿಗೆ ಆರ್ಡರ್ಸ್ ರಿಸೀವ್ ಆಗ್ತಿಲ್ಲ ಅವ್ರು ಇದೊಂದು ಸರಿ ಟ್ರೈ ಮಾಡಿ. ಆ್ಯಂಡ್ ಥರ್ಡ್ ಪ್ರಾಬ್ಲಮ್ ಏನು ಮಾಡ್ತಾರೆ ಅಂದರೆ, ಕರೆಕ್ಟ್ ಇಮೇಜಸ್ನ ಅಪ್ಲೋಡ್ ಮಾಡ್ದರೆ ಇರೋದು. ಅಂದರೆ ಫ್ರಂಟ್ ಇಮೇಜ್, ಬ್ಯಾಕ್ ಇಮೇಜ್ ಅಂದರೆ ಬ್ಲರ್ ಇರೋವಂಥದ್ದು, ಕ್ವಾಲಿಟಿ ಆಫ್ ಕ್ಯಾಮ್ರಾ ಪ್ರಾಡಕ್ಟ್ಸ್ ಇಲ್ಲದೆ ಇರೋದು, ಅಂದರೆ ಲೈಕ್ ಕ್ವಾಲಿಟಿ ಕ್ಯಾಮ್ರಲ್ಲಿ ಫೋಟೋಸ್ ತೆಗೆದೇ ಇರೋದು, ಇದನ್ನೇ ಡೈರೆಕ್ಟ್ ಅಪ್ಲೋಡ್ ಮಾಡಿಬಿಡೋದು. ಈ ಥರ ಅಂದರೆ ಅಟ್ಲೀಸ್ಟ್ ಅದು ಸ್ವಲ್ಪ ಎಡಿಟಿಂಗ್ ಮಾಡೋದು ಅಥವಾ ಏನಾದ್ರು ಫಿಲ್ಟರ್ಸ್ನ ಉಪಯೋಗಿಸೋದ, ಏನಾದರೂ ಒಂದು ಟ್ರೈ ಮಾಡಬೇಕು. ನಿಮ್ಮ ಹತ್ರ ಏನಿದೆ, ಏನು ಆಕ್ಸೆಸರೀಸ್ ಇದೆ ಅದರಲ್ಲೇನೇ ಟ್ರೈ ಮಾಡೋದು ಒಳ್ಳೆಯದು. ಬಟ್ ಸೇಮ್, ಯಾಕಂದರೆ ಈಗ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಾವು ಫಿಸಿಕಲಿ ನಮ್ಮ ಪ್ರಾಡಕ್ಟ್ಸ್ನ ತೋರಿಸ್ಲಿಕ್ಕೆ, ಅದು ನೋಡಿ ಇದ್ರ ಕ್ವಾಲಿಟಿ ಇದು ಈ ಥರ ಇದೆ, ಇದ್ರ ಡಿಸೈನ್ ಇದು, ಇದ್ರ ಟೆಕ್ಸ್ಚರ್ ಇದು ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಈ ಹೋಲ್ ಥಿಂಗ್ ನಮ್ಮ ಪ್ರಾಡಕ್ಟ್ ಸೇಲ್ ಆಗೋದೇ ಓನ್ಲಿ ಥ್ರೂ ಫೋಟೋಸ್ ಚೆನ್ನಾಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನು ಯಾರು ಓದಲ್ಲ. ಏನಿದೆ, ಇದು ಯಾವ ಕ್ಲಾತು ಅಥವಾ ಇದು ಯಾವ ಮೆಟೀರಿಯಲ್ಲು, ಅಥವಾ ಜ್ಯುವೆಲರಿಗೆ ಬಂದರೆ ಇದು ಯಾವ ಡಿಸೈನು, ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, ಏನು ಸ್ಟೋನು, ರೂಬಿನಾ, ಅದು ಇದು ಯಾರು ಡಿಸ್ಕ್ರಿಪ್ಷನ್ನೇ ನೋಡಲ್ಲ. ಜಸ್ಟ್ ಫೋಟೋಸ್ ಚೆನ್ನಾಗಿದ್ದರೆ ಅದು ಅವ್ರಿಗೆ ಕನ್ವೆ ಆದರೆ ಪಕ್ಕಾ ಆರ್ಡರ್ಸ್ ಬರುತ್ತೆ. ಸೊ ಮೇನ್ ಥಿಂಗ್, ಫೋಟೋಸು ಬ್ಲರ್ ಇರಬಾರ್ದು ಆ್ಯಂಡ್ ಕ್ಲಿಯರ್ ಪಿಕ್ಚರ್ ಇರಬೇಕು. ನಿಮ್ಮ ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು ಎವ್ರಿ ಆ್ಯಂಗಲಲ್ಲಿ. ಆ ಫೋಟೋಸು ನಿಮ್ಮ ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು. ಆವಾಗಷ್ಟೇ ಆರ್ಡರ್ಸ್ ಜಾಸ್ತಿ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಏನಾದರೂ ಯಾರಾದರೂ ಇದರಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ ಇದೊಂದು ನೋಡ್ಕೊಳ್ಳಿ. ಇನ್ನು ಫೋರ್ತ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಪ್ರಾಪರ್ ಟೈಟಲ್ ಕೊಟ್ಟಿರಲ್ಲ. ಪ್ರಾಡಕ್ಟೇ ಒಂದಿರುತ್ತೆ, ಇವರೇ ಅಂದರೆ ಒಂದು ಏನೋ ಕೀವರ್ಡ್ಸು ಅದಕ್ಕೆ ರಿಲೇಟೆಡ್ ಒಂದು ಟೈಟಲ್ ಕೊಡ್ದಲೇ ಆ ಪ್ರಾಡಕ್ಟ್ನ ಏನು ಮೀಶೋ ಅಲ್ಗಾರಿದಮ್ ಪುಷ್ ಮಾಡಲ್ಲ. ಅವಾಗ ಅಂದರೆ ಕರೆಕ್ಟ್ ಕೀವರ್ಡ್ಸ್ ಇರಬೇಕು. ಇದನ್ನ ಯಾವ ರೀತಿ ಸರ್ಚ್ ಮಾಡ್ತಾರೆ ಕಸ್ಟಮರ್ಸ್ ಅನ್ನೋ ಥಾಟ್ ನಿಮಗೆ ಬಂದು ಬಿಡಬೇಕು. ಅಂದರೆ ನೀವೇನೋ ಒಂದು ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡ್ತೀರಾ, ನೀವೇ ಕಸ್ಟಮರ್ ಆಗಿ ಇದನ್ನು ಯಾವ್ಯಾವ ಬಗೆಯಲ್ಲಿ ನೀವು ಸರ್ಚ್ ಮಾಡ್ಬೋದು ಅನ್ನೋ ನಿಮ್ಗೊಂದು ಐಡಿಯಾ ಇರುತ್ತಲ್ವ. ಸೊ ಅದನ್ನು ನೀವು ಹಿಡಿಬೇಕು. ಆ ಕೀವರ್ಡೇ ಇಂಪಾರ್ಟೆಂಟ್ ಇಲ್ಲಿ. ಆವಾಗಷ್ಟೇ ಅದನ್ನು ಪುಷ್ ಮಾಡುತ್ತೆ. ಈಗ 10 ಜನದಲ್ಲಿ 7 ಜನ ಅದೇ ಕೀವರ್ಡ್ಸಿಂದ ಸರ್ಚ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ಸ್ ಮೇಲ್ ಬರಲಿಕ್ಕೆ ಅಥವಾ ಆರ್ಡರ್ಸ್ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಅಲ್ಲಿ. ಸೊ ಇದೊಂದು ಗಮನ ಇಟ್ಕೊಳ್ಳಿ. ಕೀವರ್ಡ್ಸ್ ಆ್ಯಂಡ್ ಪ್ರಾಡಕ್ಟ್ ಟೈಟಲ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಈ ಎರಡರ ಬಗ್ಗೆ ಗಮನ ಕೊಡಬೇಕು ನೀವು. ಏನೋ ಈ ಫೋಟೋಸು ಅದು ಇದು ಎಲ್ಲ ಹಾಕಿದ್ರು ಕೂಡ ನಾವು ಟೈಟಲ್ ಕರೆಕ್ಟಾಗಿ ಕೊಟ್ಟಿಲ್ಲ, ಅಥವಾ ಕ್ಯಾಟಗರಿ ನಾವು ಯಾವುದ್ರಲ್ಲಿ ವುಮೆನ್ ಫ್ಯಾಷನ್ ಏನೋ ರಿಲೇಟೆಡ್ ನೀವೊಂದು ಪ್ರಾಡಕ್ಟ್ ಅಪ್ಲೋಡ್ ಮಾಡಬೇಕು ಅಂದ್ಕೊತೀರಾ, ಬೇರೆ ಯಾವುದೋ ಕ್ಯಾಟಗರಿ ಅಂದರೆ ಈಗ ಬುಕ್ಸ್ ಕ್ಯಾಟಗರಿನೋ ಅಥವಾ ಈಗ ಲೈವ್ ಪ್ಲಾಂಟ್ಸ್ ಅದು ಇದು ಬರುತ್ತಲ್ಲ, ಆ ಕ್ಯಾಟಗರಿಲಿ ಸೆಲೆಕ್ಟ್ ಮಾಡಿದರೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ, ಅವಾಗ ನಿಮ್ಮ ಲಿಸ್ಟಿಂಗು ಬೇರೆ ಕಡೆನೇ ಹೋಗ್ಬಿಡುತ್ತೆ, ಬೇರೆ ಕಡೆಗೆ ಸರ್ಚಿಂಗಲ್ಲಿ ಬರ್ತಿರುತ್ತೆ. ಸೊ ಈ ಮಿಸ್ಟೇಕ್ಸ್ ಆಗಿ ಅಲ್ಲಿ ಯಾರೂ ಆರ್ಡರ್ ಮಾಡೋಕ್ಕೆ ಬರಲ್ಲ ನಿಮಗೆ. ಈ ಮಿಸ್ಟೇಕ್ನ ಯಾರೂ ಮಾಡ್ಕೋಬೇಡಿ. ಆ್ಯಂಡ್ ಹೊಸ ಅಕೌಂಟ್ ಅಂದರೆ ಹೊಸ ಸೆಲ್ಲರ್ ಅಕೌಂಟ್ ಆದಾಗ ಆಟೋಮೆಟಿಕಲಿ ಸ್ವಲ್ಪ ಟ್ರಸ್ಟ್ ಬಿಲ್ಡು ಆಗಬೇಕು. ಆ್ಯಂಡ್ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ಇದರಲ್ಲೂ ಕೂಡ ಫಾಲೋ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ನೆಕ್ಸ್ಟು ಈಗ ಸಪೋಸ್ ನನ್ನ ಪೇಜೇ ಅಂದ್ಕೊಳ್ಳಿ, ನನ್ನ ಸೆಲ್ಲರ್ ಅಕೌಂಟು, ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ಅದನ್ನು. ನೆಕ್ಸ್ಟ್ ಇವ್ರು ಏನು ಐಟಮ್ ಹಾಕ್ತಾರೆ, ಅಂದರೆ ಈ ನೆಕ್ಸ್ಟ್ ಇದರಲ್ಲಿ ಏನು ಬರ್ಬೋದು ಅಂತ ಅವರಿಗೆ ನೋಟಿಫಿಕೇಷನ್ಸ್ ಥರ ಅಲ್ಲ, ಬಟ್ ಅವ್ರು ಏನಾದರೂ ಸರ್ಚ್ ಮಾಡಿದಾಗ ಬ್ಯಾಂಗಲ್ಸ್ ಅಂತ ಸರ್ಚ್ ಮಾಡಿದಾಗ ನಮ್ಮವು ಕೂಡ ಅವ್ರಿಗೆ ಕಾಣಿಸುತ್ತೆ. ಸೊ ಈ ಥರ ಆಪ್ಷನ್ಸು ಇರುತ್ತೆ. ಸ್ಟಾರ್ಟಿಂಗಲ್ಲಿ ಯಾರೂ ಅಷ್ಟೊಂದು ಫಾಲೋ ಮಾಡೋದಾಗ್ಬೋದು, ಅದು ಇದು ರಿಪೀಟೆಡ್ ಆರ್ಡರ್ಸು ಬರಲ್ಲ ನಮಗೆ. ಒಂದು 10 to 20 ಡೇಸ್ ವೆಯ್ಟ್ ಮಾಡಬೇಕು. ಅವಾಗ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡೈಲಿ 1 or 3-4 ಆರ್ಡರ್ಸಿಂದ ಹಂಗೆ ಒಂದು 50ವರೆಗೂ ರೀಚ್ ಆಗ್ಬೋದು ನೀವು.
ನಿಮ್ಮ ಕೆಟಗರಿ ಮೇಲೆ ಡಿಪೆಂಡು. ಆ್ಯಂಡ್ ನೀವು ಯಾವುದರಲ್ಲಿ ಡಿಮ್ಯಾಂಡ್ ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡ್ತಿದ್ದೀರಾ ಅಥವಾ ನಾರ್ಮಲ್ಲು ಬೇರೆ ಎಲ್ಲ ಸೆಲ್ಲರ್ಸು ಮಾಡೋ ಥರನೇ ನೀವು ಮಾಡ್ತಿದ್ದೀರಾ ಅಥವಾ ನಿಮ್ದು ಏನಾದ್ರು ಯೂನಿಕ್ನೆಸ್ ಇದೆಯಾ, ಎಲ್ಲನೂ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಸೊ ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಬೇಕು. ಈ ಸ್ಟೇಜಲ್ಲಿ ಯಾರು ಕ್ವಿಟ್ ಮಾಡಬಾರ್ದು ಅಷ್ಟೇ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕೆಟಲಾಗ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಮಾಡ್ಕೊತಾರೆ. ಅಂದರೆ ಜಸ್ಟ್ ನಾವು ಫೋಟೋ ಅಪ್ಲೋಡ್ ಮಾಡಿದ್ವಿ, ಡಿಸ್ಕ್ರಿಪ್ಷನ್ ಬರೆದ್ವಿ, ಎಲ್ಲ ಮುಗೀತು, QC ಪಾಸ್ ಆಗೋಯ್ತು, ಸೊ ಇದು ಲೈವ್ ಆಗೋಯ್ತು, ಕೆಟಲಾಗ್ ಇನ್ನೇನು ಬಿಡು ಎಲ್ಲರಿಗೂ ಕಾಣಿಸುತ್ತೆ, ಈ ಥರ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ನೀವು ಬಿಗಿನರ್ಸ್ ಎಲ್ಲರ್ಸು ಯಾರು ಇರ್ತಾರೆ ಅವರು QC ಪಾಸ್ ಆಗಿ ಕೆಟಲಾಗ್ ಅಪ್ಲೋಡ್ ಆಗಿದ ತಕ್ಷಣ ಎಲ್ಲ ಮುಗ್ದಂಗಲ್ಲ, ಅದಕ್ಕೊಂದು ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಅನಾಲಿಟಿಕ್ಸಲ್ಲಿ ನಿಮ್ಗೆ ಇರುತ್ತೆ, ಅದೊಂದ್ಸರಿ ಚೆಕ್ ಮಾಡ್ಕೋಬೇಕು. ಅಥವಾ ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಅದನ್ನೊಂದ್ಸರಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಯಾವ ಪ್ರಾಡಕ್ಟ್ಸು ಜಾಸ್ತಿ ಜನ ನೋಡ್ತಿದ್ದಾರೆ, ಯಾವ ಪ್ರಾಡಕ್ಟ್ಸ್ ಜಾಸ್ತಿ ಜನ ಕ್ಲಿಕ್ ಮಾಡ್ತಿದ್ದಾರೆ, ಆ್ಯಂಡ್ ಯಾವುದು ಜಾಸ್ತಿ ಆರ್ಡರ್ಸ್ ನಿಮಗೆ ರಿಪೀಟೆಡಾಗಿ ಬರ್ತಿದೆ, ಯಾವುದು ಬರ್ತಿಲ್ಲ, ಇದೆಲ್ಲನೂ ಕೆಳಗಡೆ ಲಿಸ್ಟ್ ಇರುತ್ತೆ ನಿಮಗೆ. ಎವ್ರಿ ಪ್ರಾಡಕ್ಟ್ಗೆ ಇದಿರುತ್ತೆ. ಸೊ ಅದನ್ನು ಒಂದ್ಸರಿ ನೀವು ನೋಡಬೇಕು. ನೆಕ್ಸ್ಟ್ ಆ ರೀತಿ ಸ್ಟಾಕ್ ಹಾಕಿಸ್ಬಾರ್ದು ಅನ್ನೋ ಕ್ಲಾರಿಟಿ ನಿಮಗೆ ಬಂದ್ಬಿಡುತ್ತೆ. ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಅಂತ ಯಾರು ಚೆಕ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಫೋಟೋಸ್ ಅಪ್ಲೋಡ್ ಮಾಡ್ತಾರೆ, ಆರ್ಡರ್ ಬಂದರೆ ರಿಸೀವ್ ಮಾಡ್ಕೊತಾರೆ, ಡಿಸ್ಪ್ಯಾಚ್ ಮಾಡ್ತಾರೆ. ಹೌದು, ಬಟ್ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇರುತ್ತಲ್ಲ. ಇನ್ನೂ ನಮ್ಮ ಬಿಸ್ನೆಸ್ನ ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಟೂಲ್ಸು ಅಲ್ಲಿರುತ್ತೆ, ಅದನ್ನು ಉಪಯೋಗಿಸ್ಕೋಬೇಕು ನಾವು. ಈಗ 10 ಯಾವುದೋ ಬೇಕಾಬಿಟ್ಟಿ ಕೆಟಲಾಗ್ಸ್ಗಿಂತ 1 ಕೆಟಲಾಗ್ ಸಾಕಾಗುತ್ತೆ ನಿಮ್ಮ ಬಿಸ್ನೆಸ್ನ ಬೂಮ್ ಮಾಡಲಿಕ್ಕೆ. ಒಂದೇ ಐಟಮೇ ಮೂವ್ ಆದರೂ ಸಾಕು. ಆ ಥರ ಕೆಲವು ನನಗೆ ಏನಾಗಿದೆ ಅಂತ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ, ಅದರ ರಿಲೇಟೆಡ್ ವಿಡಿಯೋ ಮಾಡಿದಾಗ ನಾನು. ಬಟ್ ಅದು ವರ್ಕ್ ಆಗುತ್ತೆ ನಿಮಗೆ. ಒಂದ್ಸರಿ ಟ್ರೈ ಮಾಡಿ. ಕೆಟಲಾಗ್ ಕರೆಕ್ಟಾಗಿರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬರೆಯೋದಾಗ್ಬೋದು, ಅದ್ರ ಬಗ್ಗೆ ಡೀಟೇಲ್ಸು, ಆ್ಯಂಡ್ ಅಂದರೆ ಅಲ್ಗರಿದಮ್ಗೆ ಯಾವ ರೀತಿ ಬರೆದ್ರೆ ಏನೇನು ನಾವು ಇನ್ಪುಟ್ಸ್ ಕೊಟ್ಟರೆ ಅದು ಅಲ್ಗರಿದಮ್ ಪುಷ್ ಮಾಡುತ್ತೆ ಅನ್ನೋದು ನಾವು ಗಮನದಲ್ಲಿಟ್ಕೋಬೇಕು. ಯಾವಾಗಾದ್ರೂ ಅದನ್ನೊಂದ್ಸರಿ ನಾನು ಸಪ್ರೇಟಾಗಿ ಕೆಟಲಾಗ್ ಡಿಸ್ಕ್ರಿಪ್ಷನ್ಸು ಆ್ಯಂಡ್ ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಎಲ್ಲ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಇದೆಲ್ಲನೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸಲ್ಲಿ. ನನಗೆ ಯಾವಾಗಾದ್ರೂ ಕಮೆಂಟಲ್ಲಿ ನೆನಪು ಮಾಡಿ, ಈ ಟಾಪಿಕ್ ಬಗ್ಗೆ ನೀವು ಹೇಳಿದ್ರಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಒಂದು 20 to 30 ಕಮೆಂಟ್ಸ್ ಅದ್ರ ಬಗ್ಗೆ ಬಂದರೆ ನಾನು ಡೆಫಿನೆಟ್ಲಿ ಆ ವಿಡಿಯೋ ಮಾಡ್ತೀನಿ ನಿಮಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಅಂದರೆ ಯೂಟ್ಯೂಬಲ್ಲಿ ನೋಡಿರ್ತೀರಾ, ಹೌ ಟು ಅರ್ನ್ 1 lakh ಇನ್ ಮೀಶೋ, ಈ ಥರ. ಅಂದರೆ 7 ಡೇಸಲ್ಲಿ 10,000, 7 ಡೇಸಲ್ಲಿ 1 lakh ಯಾವ ರೀತಿ ಅರ್ನ್ ಮಾಡಬೇಕು ಮೀಶೋಲ್ಲಿ. ನೋಡಿ 100 ಆರ್ಡರ್ಸ್ ಬಂದಿದೆ ಇವತ್ತು, ನಾಳೆನೂ 200 ಆರ್ಡರ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ನೀವು ಹೆಚ್ಚಾಗಿ ಬೆಳೆಸ್ಕೊಳ್ಳೋದು, ಆಮೇಲೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಮೀಶೋ ಬಿಸ್ನೆಸ್ ಅನ್ನೋದು ಒಂದು ದೊಡ್ಡ, ಅಂದರೆ ಲಾಟ್ರಿ ಅಲ್ಲ. 1 ಡೇ ಇಷ್ಟು ಆರ್ಡರ್ಸ್ ತೊಗೊಂಡು ನೆಕ್ಸ್ಟ್ ಡೇ ಸುಮ್ಮನಿರೋದು, ಅಥವಾ ನೆಕ್ಸ್ಟ್ 10 ಡೇಸ್ ಆರ್ಡರ್ಸ್ ಇಲ್ಲದೆ ಇರೋದು, ಈ ಥರ ಅಲ್ಲ. ಅದು ನಿಧಾನವಾಗಿ ಗ್ರೋತ್ ಆಗಬೇಕು. ನಿಧಾನವಾಗಿ ಅಲ್ಗರಿದಮ್ನ ನೀವು ಅರ್ಥ ಮಾಡ್ಕೋಬೇಕು. ನೀವೇನೇ ಪ್ರಾಡಕ್ಟ್ಸ್ ಹಾಕಿದ್ರು ಕೂಡ, ಅಥವಾ ನಿಮ್ಮಲ್ಲಿ ಏನೇ ಪ್ರಾಡಕ್ಟ್ಸು ಆರ್ಡರ್ ಮಾಡಿಕೊಂಡ್ರು ಕಸ್ಟಮರ್ಸು, ಅದು ಕ್ವಾಲಿಟಿ ಪ್ರಾಡಕ್ಟ್ಸೇ ಆಗಿರುತ್ತೆ. ವಿತೌಟ್ ಎನಿ ಡೌಟ್ ನಾವು ಈ ಸೆಲ್ಲರ್ಸ್ ಹತ್ರ ನಾವು ತೊಗೋಬೋದಪ್ಪ. ರಿಪೀಟೆಡ್ ಆರ್ಡರ್ಸ್ ಕಂಟಿನ್ಯೂ ಆಗಬೇಕು. ಸೊ ಇದು ಗ್ರೋತ್ ಅಂದರೆ. ತಕ್ಷಣ ರಿಸಲ್ಟ್ಸ್ನ, ಅಂದರೆ ಇನ್ಸ್ಟಂಟ್ ರಿಸಲ್ಟ್ಸ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದೊಂದು ಅಂದರೆ ಯಾಕಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಷ್ಟು ನಮಗೆ ನೋವು ಜಾಸ್ತಿ ಆಗುತ್ತೆ, ಕ್ವಿಟ್ ಮಾಡಲಿಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 30 ಡೇಸಲ್ಲಿ ಇದೊಂದು ಸ್ಟೆಪ್ಸ್ನ ಫಾಲೋ ಮಾಡಿ ನೋಡಿ, ಇಂಪ್ರೂವ್ ಆಗುತ್ತೇನೋ ನಿಮ್ಮ ಬಿಸ್ನೆಸ್ ಅಂತ. ನೆಕ್ಸ್ಟ್ 30 ಡೇಸಲ್ಲಿ ಒಂದು 2 to 3 ಕೆಟಲಾಗ್ಸ್ ಬಗ್ಗೆ, ಅಂದರೆ 2 to 3 ಕ್ಯಾಟಗರೀಸ್, ಅಂದರೆ ಈಗ ಬ್ಯಾಂಗಲ್ಸ್ ಅಂದರೆ ಒಂದು 4 to 5 ಟೈಪ್ಸ್ ಆಫ್ ಬ್ಯಾಂಗಲ್ಸು, ಅದನ್ನು ನೀಟಾಗಿ ಡಿಸ್ಕ್ರಿಪ್ಷನ್ ಬರೆಯೋದು, ಆ್ಯಂಡ್ ಕರೆಕ್ಟ್ ಫೋಟೋಸ್ ಅಪ್ಲೋಡ್ ಮಾಡೋದು, ಈ ಥರ. ಅಂದರೆ ಯಾವ ರೀತಿ ಅಲ್ಗರಿದಮ್ ಬೇಕೋ ಆ ರೀತಿ ನೀವು ಇನ್ಪುಟ್ಸ್ ಕೊಡಬೇಕು. ಆ್ಯಂಡ್ ಕರೆಕ್ಟ್ ಟೈಟಲ್ ಆ್ಯಂಡ್ ಕೀವರ್ಡ್ಸ್ ಕೊಡೋದು, ಹೈ ಕ್ವಾಲಿಟಿ ಫೋಟೋಸ್ನ ಅಪ್ಲೋಡ್ ಮಾಡೋದು. ನೆಕ್ಸ್ಟ್ ಕನ್ಸಿಸ್ಟೆನ್ಸ್ ಆಗಿ 30 ಡೇಸ್ ಇದನ್ನು ಮಾಡಿ. ಅಂದರೆ ಡೈಲಿ 2 to 3 ಕ್ಯಾಟಲಾಗ್ಸ್ನ ಅಪ್ಲೋಡ್ ಮಾಡೋದಾಗ್ಬೋದು. ಈ ಥರ ಮಾಡ್ಕೊತ ಬನ್ನಿ. ಸೊ ನಿಮ್ಮ ಇದಕ್ಕೆ, ಅಂದರೆ ನಿಮ್ಮ ಸೆಲ್ಲರ್ ಅಕೌಂಟು ಖುಷಿ ಆಗುತ್ತೆ ಅಲ್ಲಿ. ಅಂದರೆ ಒಂದು ಚಾನ್ಸಸ್ ಇರುತ್ತೆ, ಮೋರ್ ಟ್ರಸ್ಟ್ ಬಿಲ್ಡ್ ಆಗಲಿಕ್ಕೆ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ.
ಆರ್ಡರ್ಸ್ ಬಂದಿಲ್ಲ ಅಂದಿದ ತಕ್ಷಣ ನೀವೇನೋ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಅಥವಾ ನಿಮಗೆ ಬರೋದೇ ಇಲ್ಲ, ನೆಕ್ಸ್ಟ್ ಫ್ಯೂಚರೇ ಇಲ್ಲ ಈ ಸೆಲ್ಲಿಂಗ್ ಆ್ಯಪಲ್ಲಿ ಅನ್ನೋದು ಆ ಥರ ನೀವು ಡಿಸಿಷನ್ಸ್ ತೊಗೋಬಾರ್ದು. ಜಸ್ಟ್ ಏನಂದರೆ ಎಲ್ಲಿ ಮಿಸ್ಟೇಕ್ಸ್ ಆಗ್ತದೆ, ನಾನು ಕೆಲವು ಪಾಯಿಂಟ್ಸ್ ಹೇಳಿದ್ನಲ್ಲ, ಈ ಏರಿಯಾಸು ಅಥವಾ ಈ ಪಾಯಿಂಟ್ಸು ನೀವೇನಾದ್ರು ರಿಪೀಟ್ ಮಾಡ್ತಿದ್ದೀರಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಜಸ್ಟು ಆರ್ಡರ್ ಬಂದಿಲ್ಲ ಅಂದಿದ ತಕ್ಷಣ ಕ್ವಿಟ್ ಮಾಡೋ ಡಿಸಿಷನ್ಸ್ ತೊಗೋಬೇಡಿ. ನಿಜವಾಗ್ಲೂ ಏನು ರೀಸನ್ನಿಂದ ನೀವು ಕ್ವಿಟ್ ಮಾಡ್ತಿದ್ದೀರನ್ನ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಹೌದು, ಇದೇ ರೀಸನ್ಗೆ ನಾನು ಕ್ವಿಟ್ ಮಾಡಿದ್ದು, ಅದು ರೆಕ್ಟಿಫೈ ಮಾಡೋಕ್ಕೆ ಆಗಲ್ವಾ, ಅದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅನ್ನೋದು ನೀವು ಯೋಚನೆ ಮಾಡಬೇಕು. ಜಸ್ಟ್ ಈ ಸ್ಟೆಪ್ಸ್ನ ಕ್ರಾಸ್ ಮಾಡಿದ್ರೆ, ಈ ಸ್ಟೆಪ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಮೀಶೋ ಸೆಲ್ಲರ್ ಜರ್ನಿ ನಿಮ್ಮದು ಸ್ಟಾರ್ಟ್ ಆಗುತ್ತೆ. ಇದು ಹೇಳ್ತಾ ಈ ಮಿಸ್ಟೇಕ್ಸ್ ನೀವು ಯಾರಾದರೂ ರಿಲೇಟ್ ಆಗಿದ್ರೆ, ಅಂದರೆ ಹೌದು ನಾವು ಈ ಮಿಸ್ಟೇಕ್ಸ್ ಮಾಡ್ತಿದ್ವಿ, ಇದನ್ನು ನಾನು ರೆಕ್ಟಿಫೈ ಮಾಡ್ಕೊತೀನಿ, ನೆಕ್ಸ್ಟ್ ನೋಡೋಣ ಯಾವ ರೀತಿ ಬಿಸ್ನೆಸ್ಸು ರನ್ ಆಗ್ಬೋದು, ಈ ಥರ ಎಲ್ಲ ನೀವು ಅನಿಸಿದ್ರೆ ದಯವಿಟ್ಟು ನನಗೊಂದು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ ಅಂತ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಆ್ಯಂಡ್ ನೆಕ್ಸ್ಟ್ ಯಾವ ರೀತಿ ಟಾಪಿಕ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿದರೆ ನನಗೊಂದು ಕ್ಲಾರಿಟಿ ಇರುತ್ತೆ ನಿಮ್ಗೆ ಏನು ಬೇಕಾಗ್ಬೋದು ಅಂತ. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.